ಗ್ಯಾಸ್ ಸಿಲಿಂಡರ್ ವ್ಯತ್ಯಯ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮೆಜೆಸ್ಟಿಕ್ ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷ ಗ್ಯಾಸ್ ಸಿಲಿಂಡರ್ ವ್ಯತ್ಯಯವನ್ನ ವಿರೋಧಿಸಿ ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮೆಜೆಸ್ಟಿಕ್ ನಲ್ಲಿ ವಾಟಾಳ್ ನಾಗರಾಜ್ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರು ಕತ್ತೆ ಮೇಲೆ ಗ್ಯಾಸ್ ಸಿಲಿಂಡರ್ ಅನ್ನ ಹಿಡಿದು ಮೆರವಣಿಗೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಪೊಲೀಸರು ಒಂದ್ ಕಡೆ ಮೆರವಣಿಗೆಗೆ ಅವಕಾಶವನ್ನ ನೀಡ್ತಾ ಇಲ್ಲ. ಕತ್ತೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಇದೊಂದು ವಿಚಿತ್ರವಾದ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ವಾಟಾಳ್ ನಾಗರಾಜ್ ಅವರು ಕತ್ತೆನ ವಶಪಡಿಸಿಕೊಂಡಿದ್ದಾರೆ. ಕತ್ತೆ ಪೊಲೀಸರಿಗೆ, ಎಮ್ಮೆ ಪೊಲೀಸರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾ ಹೋರಾಟಕ್ಕೆ ಮುಂದಾಗಿರುವಂತದ್ದು ವಾಟಾಳ್ ನಾಗರಾಜ್ ಅವರು. ಗ್ಯಾಸ್ ಸಿಲಿಂಡರ್ನ ಅಭಾವ ಏನಿದೆ ರಾಜ್ಯದಲ್ಲಿ, ವ್ಯತ್ಯಯ ಕೂಡ ಉಂಟಾಗ್ತಾ ಇದೆ ಅಭಾವದಿಂದ. ಇದನ್ನ ವಿರೋಧಿಸಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ನಾವು ನೋಡ್ತಾ ಇದ್ದೀವಿ, ಬಸ್ ಕೆಳಗೆ ಮಲಗಿ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ವಾಟಾಳ್ ನಾಗರಾಜ್ ಅವ್ರನ್ನ ಎತ್ಕೊಂಡು ಹೋಗಿರ್ತಾರೆ ಈ ಸಂದರ್ಭದಲ್ಲಿ ಪೊಲೀಸ್. ಕತ್ತೆ ಹಿಡಿದ ಪೊಲೀಸ್ ಕತ್ತೆ ಪೊಲೀಸ್ನವರಿಗೆ ಕತ್ತೆ ಪೊಲೀಸ್ನವರಿಗೆ ಕತ್ತೆ ಪೊಲೀಸ್ನವರಿಗೆ ನಾಯಿ ಪೊಲೀಸ್ನವರಿಗೆ ಈ ರೀತಿಯಾಗಿ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಕಳೆದ ಬಾರಿ ಕೂಡ ಗ್ಯಾಸ್ ಅಭಾವ, ಸಿಲಿಂಡರ್ ಅಭಾವ ಯಾವಾಗ ಶುರುವಾಯಿತು ಆಗ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ರೋಡ್ ಸೈಡ್ ನಲ್ಲಿ ಕೂತು ರೊಟ್ಟಿ ಮಾಡುವಂಥದ್ದು, ಚಹಾ ಕಾಯಿಸುವಂಥದ್ದು, ಈ ರೀತಿಯಾಗಿ ವಿಚಿತ್ರವಾದಂತಹ ರೀತಿಯಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ರು. ಅದೇ ರೀತಿಯಾಗಿ ಮುಂದುವರೆದು ಇವತ್ತು ಕೂಡ ಮೆಜೆಸ್ಟಿಕ್ ನಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು ವಾಟಾಳ್ ನಾಗರಾಜ್ ಅವರು. ಕತ್ತೆ ಮೇಲೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಈಗ ಅವರನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು.